ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮೃದುವಾದ ಮಾತು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 15ನೆಯ ಅಧ್ಯಾಯ 1ನೆಯ ವಚನ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರು ನುಡಿಯು ಸಿಟ್ಟನ್ನೇರಿಸುವುದು. ಈ ದಿನ ಸತ್ಯ ವೇದದಲ್ಲಿ ಮೃದುವಾಗಿ ಜ್ಞಾನವಾಗಿ ಮಾತನಾಡಿದ ಅಬಿಗೇಳಳ ಕುರಿತಾಗಿ ನಾವು ಧ್ಯಾನಿಸೋಣ. ಅಬಿಗೇಳಳ ಕುರಿತಾಗಿ ಸತ್ಯವೇದದಲ್ಲಿ ಕಡಿಮೆ ಮಾತಾಡಲ್ಪಟ್ಟಿದೆ, ಆದರೆ ಅವಳ ಜ್ಞಾನ ಮತ್ತು ತಾಳ್ಮೆಯ ಮಾತು ಅನೇಕರನ್ನ ತಟ್ಟಿ ಎಬ್ಬಿಸುವಂಥದ್ದಾಗಿದೆ. ಒಂದು ಸಾರಿ ದಾವೀದನು ಮತ್ತು ಅವನ 400 ಜನರು ನಾಬಾಲನ ಮೂರ್ಖ ಪ್ರತಿಕ್ರಿಯೆಗಾಗಿ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗುತ್ತಿದ್ದರು. ಬೆಳಗಾಗುವ ಮೊದಲು ನಾಬಾಲನನ್ನು ಅವನಿಗಿದ್ದಂಥ ಎಲ್ಲವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬುದಾಗಿ ಬಹು ಕೋಪದಿಂದ ದಾವೀದನು ಸೈನಿಕರು ಹೊರಟಿದ್ದರು. ಆದರೆ ಇದನ್ನು ತಿಳಿದುಕೊಂಡಂಥ ಅಬಿಗೇಳಳು, ಅವನ ಗಂಡ ಮೂರ್ಖನಾಗಿದ್ದನ್ರಿ. ನೋಡ್ರಿ, ಅಬಿಗೇಳಳು ಮಹಿಳೆಯಾಗಿ ಒಬ್ಬಂಟಿಯಾಗಿ ದಾವೀದನನ್ನು ಸಮಾಧಾನ ಪಡಿಸಿದಳು. ಅಬಿಗೇಳಳು ಎಂಬುದಾಗಿ ಹೆಸರಿನ ಅರ್ಥ ಸಂತೋಷಕ್ಕೆ ಪಾತ್ರಳು. ಆದರೆ ಅವಳ ಪತಿಯ ಹೆಸರು ನಾಬಾಲ. ನಾಬಾಲ ಅಂದರೆ ಮೂರ್ಖ. ಅವನ ಹೆಸರಿಗೆ ತಕ್ಕಂತೆ ಅವನ ಮೂರ್ಖನಾಗಿದ್ದನ್ರಿ. ಅವನ ಮೂರ್ಖ ಮಾತಿನಿಂದ ದಾವೀದನು ಕೋಪಗೊಂಡು 400 ಜನರೊಂದಿಗೆ ಅವನಿಗಿರುವುದೆಲ್ಲವನ್ನ ನಾಶ ಮಾಡಲು ಬರುವುದನ್ನು ಈ ಅಬಿಗೇಳಳು ತಿಳಿದುಕೊಂಡು ಗಾಬರಿಗೊಂಡು ದಾವೀದನೊಂದಿಗೆ ಸಮಾಧಾನಕ್ಕಾಗಿ ತ್ವರಿತವಾಗಿ ಕಾರ್ಯ ಮಾಡಿದಳು. ಮೊದಲಿಗೆ ಅವಳು ಅತಿಥಿ ಮನೋಭಾವದಲ್ಲಿ ಸೇವಕರನ್ನು ತನ್ನ ಮುಂದೆ ಕಳುಹಿಸುವ ಮೂಲಕ ದಾವೀದನನ್ನು ಭೇಟಿಯಾಗುತ್ತಾಳೆ. ಅಂದರೆ ದಾರಿಯಲ್ಲಿ ಔತಣ, ಕತ್ತೆಗಳಿಂದ ಬಂದವರು ಯಾರು, ಯಾಕೆ ತನಗೆ ಆಹಾರ ಮತ್ತು ಸಾಮಾನುಗಳನ್ನು ನೀಡುತ್ತಿದ್ದಾರೆ ಎಂದು ದಾವೀದನು ಯೋಚಿಸುತ್ತಿರುವಾಗಲೇ ಅಬಿಗೇಳಳು ದಾವೀದನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಳು. ತನ್ನ ಮುಂದೆ ಸಾಷ್ಟಾಂಗವಾಗಿ ಬಿದ್ದ ಮಹಿಳೆ ನಾಬಾಲನ ಹೆಂಡತಿ ಅಬಿಗೇಳಳು ಎಂದು ಗುರುತಿಸಿಕೊಳ್ಳುವ ಮೊದಲೇ ಅಬಿಗೇಳಳು ತನ್ನ ನಿಧಾನವಾದ ಸೌಮ್ಯವಾದ ಮಾತುಗಳಿಂದ ದಾವೀದನ ಕಠಿಣ ಹೃದಯವನ್ನು ಮೃದುಗೊಳಿಸಿದಳು. ಅವಳ ಮಾತುಗಳು ಕೇವಲ ಪದಗಳಲ್ಲ, ಅದರಲ್ಲಿ ದೇವರ ಸತ್ಯ ಮತ್ತು ಕೃಪೆಯು ಕಂಡು ಬಂದಿತು. ಅಬಿಗೇಳಳ ನಡವಳಿಕೆ ದಾವೀದನನ್ನು ಮಾತ್ರವಲ್ಲ, ಜೊತೆಯಲ್ಲಿ ಬಂದಂಥ ಎಲ್ಲ ಸೈನಿಕರನ್ನು ಶಾಂತಗೊಳಿಸಿತು. ಪ್ರೀತಿಯಿಂದ ಕೂಡಿದ ಆತಿಥ್ಯ, ವಿನಯದಿಂದ ತುಂಬಿದ ಹೃದಯ ಮತ್ತು ಸೌಮ್ಯತೆಯಿಂದ ತುಂಬಿದ ನಿಧಾನ ಮಾತುಗಳು ದಾವೀದನಲ್ಲಿ ಕಂಡು ಬಂದ ಪ್ರತೀಕಾರ, ರಕ್ತ ಸುರಿಸಲು ಬಯಸುವ ಕೊಲೆಯ ಪ್ರೇರೇಪಣೆಯಂಥ ದೊಡ್ಡ ಗೋಡೆಯನ್ನೇ ಉರುಳಿಸಿತು. ಹೌದು, ಅಬಿಗೇಳಳು ತನ್ನ ಸ್ವಭಾವದಿಂದ ಕಷ್ಟಕರವಾದ ಸಂದರ್ಭಗಳನ್ನು ನಿವಾರಿಸಿದಳು. ಅದಕ್ಕೆ ಓದಿಕೊಂಡಂಥ ವಾಕ್ಯ ಭಾಗ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರು ನುಡಿಯು ಸಿಟ್ಟನ್ನೇರಿಸುವುದು. ಅದಕ್ಕೆ ಜ್ಞಾನೋಕ್ತಿ 14:1 ಹೇಳುತ್ತದೆ, ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳಂತೆ. ಹೇಗೆ? ಸೌಮ್ಯದ ಸ್ವಭಾವದಿಂದ ನಿಧಾನವಾಗಿ ಮಾತನಾಡ್ರಿ. ಅಬಿಗೇಳಳ ಕುಟುಂಬದಲ್ಲಿ ಕಾಣಲ್ಪಟ್ಟ ರೀತಿಯಲ್ಲಿ ಸಮಸ್ಯೆ ನಿಮಗೂ ಇದ್ದರೆ, ಸಮಸ್ಯೆಗಳ ಯೋಚಿಸುವ ಬದಲು, ಅಳುವ ಬದಲು ದೇವರ ಸಹಾಯದಿಂದ ಪ್ರಾರ್ಥಿಸಿ ಮತ್ತು ವರ್ತಿಸಿ ಅಬಿಗೇಳಳಿಗೆ ಹಿತವಾಗುವಂತೆ ಮಾರ್ಗದರ್ಶನ ನೀಡಿದ ದೇವರು ನಿಮ್ಮನ್ನು ನಡೆಸಿ ನಿಮ್ಮ ಕುಟುಂಬವನ್ನು, ಮಕ್ಕಳನ್ನು ಕಾಪಾಡಲಿಕ್ಕೆ ದೇವರು ಕೃಪೆಯನ್ನು ಕೊಡುತ್ತಾರೆ. ಆದುದರಿಂದ ಬಿರು ನುಡಿಗಳನ್ನು ಮಾತನಾಡಬೇಡ್ರಿ, ಜ್ಞಾನ ಇಲ್ಲದ ಮಾತುಗಳನ್ನು ಮಾತನಾಡಬೇಡ್ರಿ. ಸೌಮ್ಯ ಭಾವದಿಂದ, ತಾಳ್ಮೆಯಿಂದ ನಿಮ್ಮ ಮಾತುಗಳನ್ನು ಮಾತನಾಡ್ರೆ ಆ ಮಾತುಗಳು ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಕೇಡುಗಳನ್ನಲ್ಲ, ಆಶೀರ್ವಾದಗಳನ್ನು ತರುವಂಥದ್ದಾಗಿದೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಹೇಳೋಣ, ಸ್ವಾಮಿ, ಅಬಿಗೇಳಳ ಹಾಗೆ ನಮ್ಮ ಜೀವಿತದಲ್ಲಿ ತಾಳ್ಮೆಯಿಂದ ಮಾತನಾಡುವಂತೆ
ಮಾತನಾಡುವಂತೆ ದೇವರೇ ಸ್ತೋತ್ರ ಅಪ್ಪ, ದೇವರೇ ಮೃದುವಾಗಿ ಮಾತನಾಡುವಂತೆ. ಅನೇಕ ಸಾರಿ ಅಪ್ಪ ಬರುವಂಥ ಸಮಸ್ಯೆಗಳು ಸವಾಲುಗಳನ್ನು ಕಂಡಾಗ ದೇವರೇ ನಾವು ಏನು ಮಾತಾಡ್ತೇವೆ ನಮಗೇ ಗೊತ್ತಿಲ್ಲ. ಕೆಲವು ಸಾರಿ ಚಿಕ್ಕದಾಗಿರುವ ಪ್ರಾಬ್ಲಮ್ ನಮ್ಮ ಮಾತುಗಳಿಂದ ದೊಡ್ಡದಾಗಿದೆ ಅಪ್ಪ. ನಮ್ಮ ಮಾತುಗಳಿಂದ ಕುಟುಂಬಗಳಲ್ಲಿ ಬಿರುಕು ಉಂಟಾಗಿದೆ. ದೇವರೇ ನಮ್ಮನ್ನು ಕ್ಷಮಿಸ್ರಿ ಕರ್ತನೇ. ಮೃದುವಾದ ಮಾತಿನಿಂದ ಅಪ್ಪ ಈ ಲೋಕದಲ್ಲಿ ನೀವು ಇರುವಾಗ ಸೌಮ್ಯ ಸ್ವಭಾವವುಳ್ಳವರಾಗಿ ನೀವು ದೇವರೇ ತಾಳ್ಮೆಯಿಂದ ಮಾತನಾಡಿದ್ರೆ ಅಂಥ ಮಾತುಗಳು ನಮ್ಮದಾಗಿರಲ್ಲ. ನಾವು ಸಹ ಯೋಚಿಸಿ ಮಾತನಾಡುವಂತೆ, ಜ್ಞಾನದಿಂದ ಮಾತನಾಡುವಂತೆ, ತಾಳ್ಮೆಯಿಂದ ಮಾತನಾಡುವಂತೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ಕುಟುಂಬಗಳನ್ನು ನೀವು ಬ್ಲೆಸ್ ಮಾಡಿರಿ ಸ್ವಾಮಿ. ಯಾರಿಗಾದರೂ ಯಾವುದಾದ್ರೂ ಪ್ರಾರ್ಥನೆ ವಿಷಯಗಳಿರೋದಾದರೆ ಈ ಕ್ಷಣವೇ ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಸ್ವಾಮಿ. ಈ ದಿನವೂ ಕೂಡ ನಮ್ಮನ್ನು ಆಳ್ವಿಕೆ ಮಾಡಿರಿ, ನಮ್ಮನ್ನು ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಮೃದುವಾದ ಮಾತುಗಳನ್ನಾಡೋಣ. ಸಿಟ್ಟನ್ನೇರಿಸುವ ಮಾತುಗಳನ್ನಲ್ಲ, ಸಿಟ್ಟನ್ನಾರಿಸುವ ಮಾತುಗಳನ್ನು ಮಾತನಾಡ್ರಿ. ಕರ್ತನ ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.